ನಂಗೆ ಇದೆಲ್ಲ ನೋಡಿ ಒಂಥರ ಆಗ್ತಿದೆಯಪ್ಪ. ಯಾವ ರೀತಿ ಒಂಥರ ನಾಚಿಕೆ ಆದಂಗೆ ಆಗ್ತಿದೆ ನನಗೆ. ಏನ್ರಿ ಮೇಡಮ್, ಇಷ್ಟ ಆಯ್ತಾ ಎಲ್ಲ ನಿಮಗೆ ಡೆಕೋರೇಷನ್ ಎಲ್ಲ? ಯಾಕೆ ಈ ರೀತಿ ನಿಂತಿದೆಯಾ? ಕೂತ್ಕೋ. ಇರ್ಲಿ ರಾಜು, ಪರವಾಗಿಲ್ಲ. ನಂಗೊಂಥರ ನಾಚಿಕೆ ಆದಂಗೆ ಆಗ್ತಿದೆ ಇದನ್ನೆಲ್ಲ ನೋಡಿ. ಹ? ಹೌದಾ? ಮದುವೆ ಆದಮೇಲೆ ಇವೆಲ್ಲ ಕಾಮನ್ ಇದ್ದಿದ್ದೆ, ಅದಕ್ಕೆ ನಾಚಿಕೆ. ಗಂಗಾ, ಕಣ್ಣು ಮುಚ್ಕೊಳ್ಳಿ. ನಿಂಗೆ ನನ್ನ ಕಡೆಯಿಂದ ಏನೋ ಒಂದು ಗಿಫ್ಟ್ ಇದೆ, ಕಣ್ಣು ಮುಚ್ಚಿದ್ರೆ ಕೊಡ್ತೀನಿ. ಹೌದಾ? ಅದೇನು ರಾಜು? ಏನು ಅಂತ ಈಗಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಆಗಿರುತ್ತಾ? ನೀವು ಫಸ್ಟ್ ಕಣ್ಣು ಮುಚ್ಕೊಳ್ಳಿ, ಆಮೇಲೆ ನಾನು ಕೊಡ್ತೀನಿ. ಸರಿ ಆಯ್ತು. ಈಗ ಕಣ್ಣು ಬಿಡ್ರಿ ಗಂಗಾ. ವಾ, ಸೂಪರ್. ಯಾರಿಗೆ ರಾಜು ಇದು? ತುಂಬಾ ಚೆನ್ನಾಗಿದೆ. ಡಿಸೈನ್ ಮಾತ್ರ ಸಖತ್ತಾಗಿದೆ. ಎಷ್ಟು ಯೂನಿಕ್ ಆಗಿದೆ. ತುಂಬಾ ಚೆನ್ನಾಗಿದೆ ನೋಡ್ರಿ. ಯಾರಿಗೆ ರಾಜು ಇದು? ಯಾರಿಗೆ ಅಂದರೆ ನನ್ನ ಮುದ್ದು ಹೆಂಡ್ತಿಗೆ. ನಿಮಗೋಸ್ಕರ ತಂದಿದ್ದು. ಇದು ನಮ್ಮದು ಮೊದಲನೇ ದಿವಸದ ಗಿಫ್ಟು. ನೀನು ಇನ್ಮೇಲೆ ನನ್ನ ಹೆಂಡ್ತಿಯಾಗಿ ನನ್ನ ಜೊತೆ ಯಾವಾಗಲೂ ಈ ರೀತಿ ನಗ್ನಗ್ತಾ ಇರಬೇಕು. ಅದಕ್ಕೋಸ್ಕರ ಮೊದಲನೇ ದಿವಸಕ್ಕೆ ಈ ಗಿಫ್ಟ್ ಕೊಡ್ತಿದ್ದೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ರಾಜು. ಆದರೆ ನಾನು ನಿಮ್ಮ ಕೊಡೋಕ್ಕೆ ಯಾವುದೇ ಗಿಫ್ಟ್ ಆಗಲಿ ಏನಾಗಲಿ ಇಲ್ವಲ್ಲ ರಾಜು. ಏನು ಮಾಡೋದು? ನೀವು ನನ್ನ ಬಗ್ಗೆ ಇಷ್ಟೆಲ್ಲ ಕೇರ್ ತಗೊಂಡು ಮಾಡ್ತೀರಾ. ನಿಮ್ಮ ಮನೆಯವರು ನಂಗೆ ಅಷ್ಟೆಲ್ಲ ಕೊಡಿಸಿದ್ದಾರೆ. ಆದರೆ ನನ್ನ ಕಡೆಯಿಂದ ನಿಮಗೆಲ್ಲ ಏನು ಕೊಡೋಕ್ಕಾಗ್ತೀವಲ್ಲ ಅಂತ ಬೇಜಾರಾಗ್ತಿದೆ ರಾಜು. ಇರಲಿ, ಪರವಾಗಿಲ್ಲ ಗಂಗಾ. ನಿಂಗೆ ಗಿಫ್ಟ್ ಇಷ್ಟ ಆಯಿತಾ? ಹ್ಞೂ ರಾಜು, ನಂಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಈ ಥರ ಡಿಸೈನ್ಗಳು ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ರಾಜು. ಐ ಲವ್ ಯು ರಾಜು. ಐ ಲವ್ ಯು ಟು ಗಂಗಾ. ಥ್ಯಾಂಕ್ ಯು. ಥ್ಯಾಂಕ್ ಯು ನಾ. ಥ್ಯಾಂಕ್ ಯು ಯಾಕೆ? ನೀವು ನನ್ನ ಲೈಫಲ್ಲಿ ಬಂದಿದ್ದಕ್ಕೆ. ಹಾಗೆ ಹೊಲದಾಗೆ ಕಲಿ ಗುಡಿಸಲು, ಓಹೋ, ಗುಡಿಸಲಿಗೆ ಹೋದೆ ಮಾತನಾಡಲು, ಓಹೋ, ನಿನ್ನ ಪತಿರಾಯನಿಗೆ ತಿನಿಸಲು, ಓಹೋ, ಜೇನುತುಪ್ಪ ತಂದೆ ಮಾತು ಬರಿಸಲು. ಇಂಥ ಹೊಸ ಮಾತು ಕಲಿಸಿಕೊಟ್ಟಳಮ್ಮ, ಜೇನು ಕೊಟ್ಟು ಕೊಟ್ಟು ಕೊಡು ಎಂದಳಮ್ಮ, ರಾಗಿ ಹೊಲದಾಗೆ ರಾಗಿ ಗುಡಿಸಲು. ಗುಡಿಸಲಿಗೆ ಹೋದೆ ಮಾತನಾಡಲು, ನನ್ನ ಪತಿರಾಯನಿಗೆ ತಿನಿಸಲು, ಓಹೋ, ನನ್ನ ಪುಟ್ಟ ಪತಿರಾಯ ಗುಟಲಿಟ ಜನಿಗರಾಯ ಕೇಳಿರಿ, ಹತ್ತಿರಕ್ಕೆ ಬಾ ಎಂದನು, ಬೇಡ ಅಂದ್ರೆ ಬಿಟ್ಟು ಕೊಟ್ಟನು ತಿಳಿಯಿರಿ. ನೀನು ತಾನೇ ಆಸೆ ತಂದೆ, ನೀನು ಯಾಕೆ ಜೇನು ತಿಂದೆ? ಹೌದು ತಿಂದೆ, ಏನು ಮುಂದೆ? ನಾನು ತಾಯಿ ನೀನು ತಂದೆ. ಕೂಸಿಲ್ಲದೇನೆ ತಾಯಾಸೀನಿ ಬಾ ಬಿಡಿಸೈವ ಘಟನವು, ಮುಂದೇನು ನಾರಿಯೇನು. ಹಾಗೆ ಹಲದಾಗೆ ಕಲಿ ಗುಡಿಸಲು, ಆಹಾ, ಗುಡಿಸಲಿಗೆ ಹೋದೆ ಮಾತನಾಡಲು, ನನ್ನ ಪತಿರಾಯನಿಗೆ ತಿನಿಸಲು, ಆಹಾ. ಯಾಕೆ ಗಂಗಾ, ಏನಾಯ್ತು? ಏನಿಲ್ಲ ರಾಜು, ಒಂದು ತಿಂಗಳಲ್ಲಿ ನಮ್ಮ ಲೈಫಲ್ಲಿ ಏನೇನೆಲ್ಲ ಚೇಂಜಸ್ ಆಯಿತು ಅದನ್ನು ನೆನೆಸ್ಕೊಂಡ್ರೆ ಅಪ್ಪ, ನಾವು ಒಂದು ಫಿಲಮ್ ಸ್ಟೋರಿನೇ ನೋಡ್ದಂಗೆ ಆಗ್ತಿದೆ. ಹೌದು, ಅದೆಲ್ಲ ಬಿಡ್ರಿ ಗಂಗಾ. ರೊಮ್ಯಾಂಟಿಕ್ ಆಗಿ ಏನಾದರೂ ಮಾತಾಡ್ರಿ, ಅದೆಲ್ಲ ಇದ್ದಿದ್ದೇ ಗೋಳು. ಸರಿ, ಅದಕ್ಕೆ ನಾನು ಇನ್ನು ಹೋಗಿ ಬರ್ತೀನಿ. ಇಷ್ಟು ವರ್ಷ ನನ್ನ ನಮ್ಮ ಮನೇಲಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ನಿಮಗೆಲ್ಲ ಋಣನ ನಾನು ಯಾವಾಗಲೂ ಮರೆಯಲ್ಲ. ಇನ್ನು ಹೋಗಿ ಬರ್ತೀನಿ. ಈಗಲಾದರೂ ನಾನು ನನ್ನ ಗಂಡನ ಮನೆಗೆ ಹೋಗ್ಬೇಕಲ್ಲ, ಹಾಗಾಗಿ ಹೋಗ್ತಿದ್ದೀನಿ. ನಮ್ಮಮ್ಮಂಗಂತೂ ಒಂಚೂರು ನನ್ನ ಮೇಲೆ ಕರುಣೆನೇ ಇಲ್ಲ. ಇನ್ನೇನು ಮಾಡೋದು? ನಮ್ಮಮ್ಮನೇ ಹೋಗು ಅಂತ ಹೇಳಿದ್ಮೇಲೆ ಅವರು ಕತ್ತಿಡ್ದು ಆಚೆ ದಬ್ಬಕ್ಕಿಂತ ಮುಂಚೆ ನಾವೇ ಹೋದ್ರೆ ಮರ್ಯಾದೆ ಅಲ್ವಾ? ಸರಿ, ಹೋಗಿ ಬರ್ತೀನಿ. ಅದಕ್ಕೆ ಸದ್ಯ ಚಂದ್ರಿ, ನಿಂಗೆ ಈಗಲಾದ್ರೂ ಬುದ್ಧಿ ಬಂತಲ್ಲ, ಹೋಗಿ ಬರಮ್ಮ. ಚೆನ್ನಾಗಿರು. ನಿಂಗೆ ಈಗಲಾದ್ರೂ ಬುದ್ಧಿ ಬಂದು ಹೋಗಕ್ಕೆ ಹೊರಟಿದೆಯಲ್ಲ, ಹೋಗಿ ಬಾ. ಬೇಡ ಕಣಮ್ಮ ಚಂದ್ರಿ, ಹೋಗ್ಬೇಡ. ಇನ್ನು ಇಷ್ಟು ವರ್ಷ ನಮ್ಮ ಮನೇಲಿ ನಮ್ಮ ಜೊತೆನೇ ಇದ್ದು ನಮ್ಗೊಂಥರ ಅಡ್ಜಸ್ಟ್ ಆಗೋಗ್ಬಿಟ್ಟಿದೆ. ಈಗ ನೀನು ಹೋದ್ರೆ ನಮಗೆಲ್ಲ ತುಂಬಾ ಬೇಜಾರಾಗುತ್ತೆ. ಬೇಡ ಚಂದ್ರಿ, ಹೋಗ್ಬೇಡ. ಬೇಡ ಕಣಮ್ಮ ಚಂದ್ರಿ, ಹೋಗ್ಬೇಡ. ಅಮ್ಮ ಏನೋ ಗೊತ್ತಿಲ್ಲದೆ ಒಂದು ಮಾತಾಡುತ್ತೆ ಸಿಟ್ಟಿನಲ್ಲಿ, ಅದನ್ನೇ ದೊಡ್ಡದು ಮಾಡಿಕೊಂಡು ನೀನು ಈ ರೀತಿ ಬ್ಯಾಗ್ ತಂದು ಹೋಗಕ್ಕೆ ಹೊಟ್ಟಿದೆಯಲ್ಲ. ಬೇಡ ಬಿಡಮ್ಮ. ಈಗ ಬೇರೆ ಕತ್ಲೆ ಬೇರೆ ಆಗಿದೆ. ಈ ಕತ್ಲೆಯಲ್ಲಿ ನೀನು ಎಲ್ಲಿ ಹೋಗ್ತೀಯಾ, ಎಲ್ಲಿರ್ತೀಯಾ? ಬೇಡ ಬಿಡು, ಸುಮ್ಮನಿರು ಚಂದ್ರಿ, ಬೇಡ. ಇರ್ಲಿ ಬಿಡೋಣ, ಪರವಾಗಿಲ್ಲ. ಅಮ್ಮನೇ ಹೋಗು ಅಂತ ಹೇಳಿದ್ಮೇಲೆ ಮತ್ತೆ ನಾನು ಇಲ್ಲಿ ಇರಕ್ಕೆ ನನಗೆ ಯಾಕೋ ಮನ್ಸು ಒಪ್ತಿಲ್ಲ. ಇರ್ಲಿ ಬಿಡು, ಕಷ್ಟನೋ ಸುಖನೋ ನಾನೆಲ್ಲ ಹೋಗಿ ಬದುಕೊಂತೀನಿ. ನನ್ನಿಂದ ನೀವೆಲ್ಲರೂ ತೊಂದರೆ ಪಡಬೇಡ್ರಿ. ಅಮ್ಮ, ನಿಂಗೆ ಯಾಕೋ ಇದು ತುಂಬಾನೇ ಓವರ್ ಆಯ್ತು ಅನ್ನಿಸ್ತಿಲ್ವಾ? ಎಲ್ಲರೂ ನಮ್ಮನ್ನು ಕಳ್ಸಕ್ಕೆ ನೋಡ್ತಿದ್ದಾರೆ. ನಾನು ಹಳೆ ಮನೆಗೆ ಬರಲ್ಲಪ್ಪ. ನಂಗಲ್ಲೊಂದು ಚೂರು ಕೂಡ ಸೆಟ್ ಆಗಲ್ಲ. ನಾನು ಬರಲ್ಲ. ಬೇಕಾದ್ರೆ ನೀನು ಹೋಗು, ನಾನು ಇಲ್ಲೇ ಇರ್ತೀನಿ. ನಾನು ಬರಲ್ಲಪ್ಪ. ನಿಂಗೆ ನಾಟಕ ಸ್ವಲ್ಪ ಮಾಡು ಅಂದರೆ ತೀರಾ ಜಾಸ್ತಿನೇ ಮಾಡ್ತಿದೀಯ ನೀನು. ಕೊಡು ಮಲೆಗೇಜು, ನಾನೇ ಎತ್ಕೊಳ್ತೀನಿ. ನಿಮ್ಮ ಪಾಪ ಅವಾಗ್ಲಿಂದ ಅಳ್ತಿದೀಯ. ನಾನು ಅಷ್ಟು ಈಸಿಯಾಗಿ ಹೋಗ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ. ಹಿಂಗೆ ಮಾಡ್ತೀನಿ ನೋಡು, ಸರಿಯಾಗಿ ನಾಟಕ ಮಾಡಿ ಹೇಗಾದ್ರೂ ಮಳೆ ಇಲ್ಲೇ ಉಳ್ಕೊಳ್ತೀನಿ ನೋಡು. ಸರಿ, ಅದಕ್ಕೆ ನಾನಿನ್ನು ಹೋಗ್ಬರ್ತೀನಿ. ಅಣ್ಣ, ಹೋಗ್ಬರ್ತೀನಿ. ಅಮ್ಮ, ಹೋಗ್ಬರ್ತೀನಿ.
ಗಿರ್ಜಾ ಹೋಗ್ಬರ್ತೀನಿ ಈ ಕಡೆ. ಎಲ್ಲರೂ ಚಂದಾಗಿರ್ರಿ, ಇನ್ನ ಹೋಗ್ಬರ್ತೀನಿ. ನಿಂತ್ಕೊಳ್ಳಿ ಅತ್ತೆ. ಎಲ್ಲಿ ಹೋಗ್ತಿದ್ದೀರಾ ನೀವು? ಎಲ್ಲಿಗೆ ಹೋಗ್ತೀರಾ? ಇದು ನಿಮ್ಮ ಮನೆನೇ ಅಲ್ವಾ? ನೀವು ಇಲ್ಲಿ ಎಷ್ಟು ದಿವಸ ಬೇಕಾದರೂ ಹಾಯಾಗಿರ್ಬೋದು. ಯಾಕೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಿದ್ದೀರಾ? ನೀವೆಲ್ಲೂ ಹೋಗ್ತಿಲ್ಲ, ಇಲ್ಲೇ ಇರ್ಬೇಕಷ್ಟೇ. ಅಯ್ಯೋ ಇಲ್ಲ ಕಣಪ್ಪ ರವಿ, ಇನ್ನೇನ್ ಮಾಡೋದು. ಹೋಗ್ತೀನಿ. ನಮ್ಮಮ್ಮನೇ ನಂಗೆ ಮನೆ ಬಿಟ್ಟು ಹೋಗು ಅಂದ್ಮೇಲೆ ನಂಗೆ ಮತ್ತೆ ಇಲ್ಲಿರೋಕೆ ಮನಸ್ಸೇ ಹೋಗ್ತಿಲ್ಲ. ಅಯ್ಯೋ ಅತ್ತೆ, ಇದು ನಮ್ಮೆಲ್ಲರ ಮನೆಗಿಂತ ಇದು ಫಸ್ಟು ನಿಮ್ಮ ಮನೆ. ನೀವು ಈ ಮನೆ ಮಗಳು ಅಂದಮೇಲೆ ನಿಮಗೂ ಸಮಾನದ ಅಧಿಕಾರ ಇದೆ. ನೀವು ಯಾಕೆ ಈ ರೀತಿ ಮಾಡ್ತಿದ್ದೀರ? ಅಜ್ಜಿ ಏನಾದ್ರು ಕೋಪದಲ್ಲಿ ಏನೋ ಒಂದು ಮಾತು ಹೇಳಿದ್ದೆ, ಅದನ್ನೇ ಈ ರೀತಿ ದೊಡ್ಡದಾಗಿ ಮಾಡ್ತಿದ್ದೀರಲ್ಲ. ಎಲ್ಲೂ ಹೋಗ್ಬಿಟ್ರಿ, ಇರಿ ಅತ್ತೆ. ಆದ್ರೆ ನಾನು ಇಲ್ಲೇ ಇರ್ತೀನಿ. ನಮ್ಮ ಸೌಮ್ಯನ ಮದುವೆ ಆಗ್ತೀಯ ನೀನು? ಥು, ಆ ಸೌಮ್ಯನ ನೋಡಕೊಳ್ಳೆ ತಾಳೆ ಕಂಬ ಇದ್ದಂಗಿದ್ದಾಳೆ. ಅದು ಬೇರೆ ನನಗಿಂತ 1 ವರ್ಷ ದೊಡ್ಡವಳು. ಅವಳನ್ನ ನಾನು ಮದುವೆ ಆಗಬೇಕಾ? ಛೀ. ಇಲ್ಲ ರವಿ, ಆಗ್ತೀಯಾ? ನನ್ನ ಮಗಳು ಮದುವೆ ಆಗ್ತೀಯಾ ಹೇಳು. ಏನಮ್ಮ ಚಂದ್ರಿ, ಏನಂತ ಮಾತಾಡ್ತಿದೀಯ? ನಮ್ಮ ಸೌಮ್ಯ ನಮ್ಮ ರವಿಗಿಂತ 1 ವರ್ಷ ದೊಡ್ಡವಳಲ್ವಾ? ಅದು ಹುಡುಗಿ ದೊಡ್ಡವಳಾಗಲ್ವಾ? ಅವಳಿಗೆ ಕೊಟ್ಟು ನಮ್ಮ ರವಿಗೆ ಮದುವೆ ಮಾಡೋಕ್ಕಾಗುತ್ತಾ? ನೀನು ಏನು ಮಾತು ಅಂತ ಆಡ್ತಿದೀಯಾ ಚಂದ್ರಿ? ಸುಮ್ ಕಿರಣ, ನೀನೇನು ಮಾತಾಡ್ಬೇಡ. ಮದುವೆ ಆಗೋನು ನಮ್ಮ ರವಿ, ಅದಕ್ಕೆ ನಮ್ಮ ರವಿ ಕೇಳ್ತೀನಿ. ಸುಮ್ಮನಿರು. ನಮ್ಮೆಲ್ಲರ ಸಂಬಂಧ ಉಳಿಬೇಕು ಅಂದರೆ ನನ್ನ ರವಿ ಈಗ ನಮ್ಗೆ ಸೌಮ್ಯನ ಮದುವೆ ಆಗ್ಬೇಕಷ್ಟೇ. ಹೇಳಪ್ಪ ರವಿ, ಆಗ್ತೀಯಾ ಹೇಳು. ನಮ್ಮ ಸೌಮ್ಯನ ಮದುವೆ ಆಗಕ್ಕೆ ರೆಡಿನಾ ನೀನು? ನಡಿಯೇ ಸೌಮ್ಯ, ಇನ್ನೇನು ಮಾತಾಡೋಕ್ಕೆ ಏನು ಉಳಿದಿಲ್ಲ. ಅವನು ಆ ಕಡೆ ತಿಳ್ಕೊಂಡು ನಿಂತ್ಕೊಂಡಿದ್ದಾನೆ ಅಂದಮೇಲೆ ಅವನಿಗೆ ಮದುವೆ ಇಷ್ಟ ಇಲ್ಲ ಅಂತ. ನಡಿ ಹೋಗೋಣ. ಯಾರ ಸವಾಸನೂ ಬೇಡ, ನಡಿ. ಕಷ್ಟನೋ ಸುಖನೋ ಗಂಜಿನೋ ಅಂಬ್ಲಿನೋ ಕುಡ್ಕೊಂಡು ನಮ್ಮ ಮನೇಲಿ ಹೇಗೋ ಇರೋಣ, ನಡಿ. ಅಲ್ಲ ಕಣೆ ಚಂದ್ರ, ನೀನು ಇದೇನು ಅಂತ ಮಾತಾಡ್ತಿದೀಯ? ರವಿಗೆ ನಮ್ಮ ಸೌಮ್ಯನ ಜೊತೆ ಮದುವೆ ಮಾಡೋದ? ಅಲ್ಲ ಕಡೆ, ಅವರಿಬ್ರು ಜೋಡಿನಾದ್ರೂ ಹೊಂದಾಣಿಕೆ ಆಗುತ್ತೇನೆ. ಜೋಡಿ ಅಂದ್ರೆ ನಮ್ಮ ಗಂಗಾ ಮತ್ತೆ ರಾಜ ತರ ಇರಬೇಕು, ಒಬ್ರಿಗೊಬ್ರು ಸಮ ಇರಬೇಕು. ಅವಾಗಲೇ ನೋಡಕ್ಕೂ ಚಂದ. ನೋಡಿರೋ 4 ಜನ ಇವ್ರು ರೋಡಲ್ಲಿ ಹೋಗ್ತಿದ್ರೆ ಇವ್ರ ಜೋಡಿ ಎಷ್ಟು ಚಂದಾಗಿದೆ ಅಂತ ತಗೊಳ್ಬೇಕು. ಅದನ್ನ ಬಿಟ್ಟು ಅಯ್ಯೋ ಹುಡುಗನ್ ನೋಡು ಹುಡುಗಿ ನೋಡು ಅಂತ ಆಡ್ಕೋಬಾರ್ದು, ಗೊತ್ತಾಯ್ತಾ? ಹೌದು ಕಣಮ್ಮ ಚಂದ್ರಿ, ನಾವು ನಮ್ಮ ಸೌಮ್ಯನ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡೋಣ. ನೀನೇನು ಟೆನ್ಷನ್ ತಗೋಬೇಡ, ಅಷ್ಟಕ್ಕೆ ಇದನ್ನೆಲ್ಲ ಮಾಡಬೇಡ. ನಾನು ಇನ್ನೊಂದ್ಸತಿ ರವಿ ಜೊತೆ ಮಾತಾಡಿ ನೋಡ್ತೀನಿ. ನೀನು ಅಷ್ಟು ಬೇಗ ಈ ತರ ಡಿಸಿಷನ್ ತಗೋಬೇಡ. ಸಾರಿ ಅಮ್ಮ, ನನಗೆ ಮದುವೆ ಇಷ್ಟ ಇಲ್ಲ. ನಾನು ಸೌಮ್ಯನ ಯಾವಾಗಲೂ ಆ ಭಾವನೆಯಿಂದ ನೋಡೇ ಇಲ್ಲ. ಅಂಥದ್ರಲ್ಲಿ ನಾನು ಅವಳನ್ನ ಮದುವೆ ಆಗೋಕ್ಕಾಗಲ್ಲ. ಸಾರಿ, ನನ್ನನ್ನು ಕ್ಷಮಿಸ್ಬಿಡ್ರಿ. ಅಲ್ಲ ಕಡಮ್ಮ ಚಂದ್ರಿ, ನೋಡು ನಿನ್ನ ಮಾತಿಂದ ರವಿ ಬೇಜಾರಾಗೋದ. ಅಲ್ಲ, ನಾನು ಫಸ್ಟ್ ಅದೇ ಕನಸೇ ಕಂಡಿದ್ದು, ರಾಜು ಮತ್ತೆ ಸೌಮ್ಯನ ಮದುವೆ ಮಾಡಿಸ್ಬೇಕು ಅಂತ. ಯಾರಿಗೆ ಗೊತ್ತು, ಅವನ ಹಣೆ ಬರದಲ್ಲಿ ಗಂಗಾ ಅಂತ ಬರ್ದಿಲ್ಲೋ ಅನ್ಸುತ್ತೆ. ಹಾಗಾಗ್ಬಿಟ್ಟು ಅವ್ರು ಇಬ್ರದ್ದು ಮದುವೆ ಆಯಿತು. ಅಂಥದ್ರಲ್ಲಿ ನಾವು ನಮ್ಮ ಸೌಮ್ಯನ ಒಳ್ಳೆ ಹುಡುಗನ್ ಕೊಟ್ಟು ಮದುವೆ ಮಾಡೋಣ. ಸುಮ್ಮನಿರೋ, ನೀನು ಟೆನ್ಷನ್ ತಗೋಬೇಡ. ಅದನ್ನ ಬಿಟ್ಟು ರವಿಗೆ ಮದುವೆ ಆಗು ಅಂತ ಹೇಳಿದ್ರೆ ಅದು ಹೇಗಮ್ಮ ಸಾಧ್ಯ? ಯಾಕಣ್ಣ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ ಹೇಳು? ಈಗ ಮದುವೆಗೆ ಮಾಡ್ಕೊಳಕ್ಕೆ ಎಣ್ಣೆ ಸಿಕ್ತಿಲ್ಲ ಗೊತ್ತಾ? ಅಂಥದ್ರಲ್ಲಿ ಒಂದು ಮನೇಲಿ ಎಣ್ಣೆ ಇದೆ ಅಂದಾಗ ಅವರೇ ಎಲ್ಲ ಖರ್ಚಾಕಿ ಎಲ್ಲರೂ ಅವರೇ ನೋಡ್ಕೊಂಡು ಬಂದು ಮದುವೆ ಮಾಡ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ನೀನು 1 ವರ್ಷ ದೊಡ್ಡವಳಾದ್ರೆ ಏನಾಯ್ತು? ಎಲ್ಲರೂ ಎಣ್ಣೆ ಸಿಕ್ತಿಲ್ಲ ಅಂತ ಬಾಯಿ ಬಡ್ಕೊಂತಿದ್ದಾರೆ. ಅಂಥದ್ರಲ್ಲಿ 1 ವರ್ಷ ದೊಡ್ಡವಳಾದ್ರೆ ಏನಾಯ್ತಣ್ಣ? ಅದು ಹಾಗಲ್ಲ ಕಣಮ್ಮ ಚಂದ್ರಿ. ನಮ್ಮ ರವಿ ಓದಿರೋನು, ಅದು ಬೇರೆ ಫಾರಿನಲ್ಲಿ ಇರೋನು. ಅವನು ಇಲ್ಲಿನ ಹುಡುಗಿರ್ಗೆಲ್ಲ ಮೆಚ್ತಾನ? ಬೇಡ ಅಂತಾನೆ ಅಲ್ವಾ ಹೇಳೋದು? ಅದು ಬೇರೆ ನಮ್ಮ ಸೌಮ್ಯಂಗೂ ರವಿಗೂ, ರವಿ ನೋಡಿದ್ರೆ ಒಂಚೂರು ಕುಳ್ಳುಕ್ಕಿದ್ದಾನೆ, ನಮ್ಮ ಸೌಮ್ಯ ಇಷ್ಟ ಎತ್ತರ ಇದ್ದಾಳೆ. ಅಂಥದ್ರಲ್ಲಿ ಅವನಿಗೂ ಒಂಚೂರು ಮ್ಯಾಚ್ ಆಗಲ್ಲ. ಹಾಗಾಗಿ ಆ ಥರ ಹೇಳಿದ್ದಾನೆ ಅಷ್ಟೇ. ಇರ್ಲಿ ಬಿಡು, ನಾವು ಸೌಮ್ಯಂಗೆ ಒಳ್ಳೆ ಹುಡುಗನ್ ಕೊಟ್ಟು ಮದುವೆ ಮಾಡೋಣ. ನೀನು ಯಾಕೆ ಈ ರೀತಿ ಟೆನ್ಷನ್ ತಾಣ್ತೀಯ? ಸರಿ ಅತ್ತೆ, ನಾನು ಇನ್ನು ಹೋಗಿ ಬರ್ತೀನಿ ಬಿಡ್ರಿ. ನಡಿಯೇ ಸೌಮ್ಯ, ಬೇಗ. ಸರಿ ಅತ್ತೆ, ನಾನು ಹೋಗಿ ಬರ್ತೀನಿ. ಸರಿ ಮಾವ, ಹೋಗಿ ಬರ್ತೀನಿ. ಅಜ್ಜಿ, ನಾನು ಇನ್ನು ಹೋಗಿ ಬರ್ತೀನಿ. ಕಳಮ್ಮ ಸೌಮ್ಯ, ನೀನು ನಿಮ್ಮಮ್ಮ ಹೇಳ್ದಂಗೆ ಆಡ್ತಿದೀಯಲ್ಲಮ್ಮ, ನೀನು ಕಳಮ್ಮ. ಇರ್ಲಿ ಅತ್ತೆ, ಪರವಾಗಿಲ್ಲ. ನೀವಾದ್ರೂ ಹೇಳ್ರಿ ಚಂದ್ರಿಗೆ ಹೋಗ್ಬೇಡ ಅಂತ ಹೇಳ್ರಿ. ಕಳಮ್ಮ ಚಂದ್ರಿ, ಹೋಗ್ಬೇಡ. ನೀನ್ ಕಳಮ್ಮ. ಅಮ್ಮ, ಬರೀ ಅದಕ್ಕೆ ಮಾತ್ರ ನಿಂತ್ಕೊ ಅಂತ ಹೇಳ್ತಿದ್ದಾರೆ. ಆದರೆ ಅಜ್ಜಿ ಬಾಯಲ್ಲಾಗ್ಲಿ ಮಾವನ ಬಾಯಲ್ಲಾಗ್ಲಿ ನಿಂತ್ಕೊ ಅನ್ನೋ ಶಬ್ದನೇ ಬರ್ತಿಲ್ವಲ್ಲಮ್ಮ, ಏನು ಮಾಡೋದು? ನೀನು ಮಾಡ್ತೀನಿ ನೋಡೆ ಸರಿಯಾಗಿ ನಾಟಕ. ಬ್ಯಾಗ್ ಎತ್ಕೊ. ಅಮ್ಮ, ಎದೆ ನೋವು. ಏನಾಯ್ತಪ್ಪ? ಈಗಿದ್ದು ಚೆನ್ನಾಗಿದ್ದೆ, ಇಷ್ಟೇ ನೋವು. ಅಮ್ಮ, ಅಯ್ಯೋ ಎದೆ ನೋವು. ಅಯ್ಯೋ, ತಡ್ಕೊಳಕ್ಕಾಗ್ತಿಲ್ಲ. ಅಯ್ಯೋ ದೇವ್ರೆ, ಏನಾಯ್ತಪ್ಪ ನಿಂಗೆ? ಚಂದ್ರಿ ಎದ್ದೋಳಮ್ಮ, ಏನಾಯ್ತು ನಿಂಗೆ? ಚಂದ್ರಿ ಎದ್ದೋ. ಏನಾಯ್ತಮ್ಮ ಚಂದ್ರಿ ನಿಂಗೆ? ಚಂದ್ರಿ ಎದ್ದೋಳಮ್ಮ, ಯಾಕಮ್ಮ ಈ ರೀತಿ ಬಿದ್ದೆ? ಚಂದ್ರಿ, ಏನಮ್ಮ ಎದೆ ನೋವು ಅಂತಿದ್ದೆಲ್ಲ, ಏನಾಯ್ತಮ್ಮ ನಿಂಗೆ? ಎದ್ದೋಳೆ ಚಂದ್ರಿ, ಏನೋ ಒಂದು ಮಾತು ಹೇಳಿದ್ದಕ್ಕೆ ಅಷ್ಟಕ್ಕೆ ಈ ರೀತಿ ಬೇಟ ಮಾಡ್ಕೊಂಡು ಹೋಗಕ್ಕೆ ಹೊರಟಿದ್ದು ಅಲ್ದಲೆ ಎದೆ ನೋವು ಅಂತ ಈ ರೀತಿ ಬಿದ್ದಿಯೋದಲ್ಲೇ. ಎದ್ದೋಳೆ ಚಂದ್ರಿ, ನನ್ನಿಂದ ತಪ್ಪಾಯ್ತು ಕಣೆ. ಎದ್ದೋಳೆ, ಈ ರೀತಿ ಮಾಡಬೇಡ. ಎದ್ದೋಳೆ ಚಂದ್ರಿ, ಏನಾಯ್ತು ನಿಂಗೆ? ಕ್ಷಮಿಸ್ಬಿಡೆ ನನ್ನನ್ನು. ನಿಂಗೆ ಹೇಗೆ ಬೇಕಾಗೆ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡೆ. ಎದ್ದೋಳೆ ಚಂದ್ರಿ, ಏನಾಯ್ತು?
ಅಂತ ಹೇಳಿ ಚಂದ್ರಿ ಎದ್ದೋಳೆ ಲೋರಾಗು ಒಂಚೂರು ರಾಜುಗಾದ್ರು ಕರ್ಕೊಂಬರಾಗು ಆಸ್ಪತ್ರೆ ಕರ್ಕೊಂಡವನ ಚಂದ್ರಿನ ಹೋಗ. ಸರಿ ಕಣಮ್ಮ ಆಯಿತು. ಅತ್ತೆ ಅತ್ತೆ ಎದ್ದೊಳ್ರಿ ಅತ್ತೆ, ಏನಾಯ್ತು ನಿಮಗೆ? ಅತ್ತೆ ಎದ್ದೊಳ್ರಿ ಅತ್ತೆ, ಏನಾಯ್ತು ನಿಮಗೆ? ಅತ್ತೆ ಅಯ್ಯೋ ದೇವ್ರೆ, ನಾನು ಚಂದ್ರಿಗೆ ಹೇಳ್ಬೇಕಾಗಿ ಮಾತಾಡ್ಬಾರ್ದಿತ್ತು ಪಾಪ. ಎಷ್ಟು ಅನ್ಕೊಂಡ್ಲೋ ಏನು, ನಾ ಬಾಯಿಗೆ ಬಂದಂಗೆ ಬೇರೆ ಮಾತಾಡ್ಬಿಟ್ಟೆ. ನೋಡಮ್ಮ, ಒಂದು ಲೋಟ ನೀರು ಕೊಡಿ ಬೇಗ. ತಗೊಳ್ಳೋ ರಾಜು. ಅತ್ತೆ ಅತ್ತೆ ಎದ್ದೊಳಿ ಅತ್ತೆ, ಕಣ್ಬಿಡ್ರಿ. ಏನಾಯ್ತು ಅತ್ತೆ ನಿಮಗೆ? ಏನಾಯ್ತು ಅಂತ ಹೇಳಿ ಅತ್ತೆ. ಅಯ್ಯೋ ಯಾಕೋ ಇದೆ ನೋವು ಅಂತ ಬಿದ್ಬಿಟ್ಟೆ ಕಣೋ ರಾಜು. ನನ್ನ ಕೈಲಿ ಇದು ಕೂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ, ನಡೆಯೋಕ್ಕೂ ಆಗ್ತಿಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನಿದು ಲಗೇಜ್ ಎಲ್ಲ? ಏನು ಯಾರ್ದು ಇದು ಲಗೇಜು ಇಲ್ಲಿಟ್ಟಿದ್ದೀರಲ್ಲ? ಅಯ್ಯೋ ಅದು ನಿಮ್ಮ ಅತ್ತೆ ನಾನು ಈ ಮನೇಲಿ ಇರಲ್ಲ ಅಂತ ಮನೆ ಬಿಟ್ಟು ಹೊರಟಕ್ಕೆ ಹೋಗಕ್ಕೆ ರೆಡಿ ಆಗಿದ್ಲು ಕಣೋ ರಾಜು. ನಾವೆಷ್ಟು ಬೇಡ ಬೇಡ ಅಂತ ಹೇಳಿದ್ರು, ಇಲ್ಲ ಹೋಗ್ತೀನಿ ನಾನು ಅಂತ ಹೋಗಕ್ಕೆ ರೆಡಿ ಆಗಿದ್ಲು. ಅಷ್ಟರಲ್ಲೇ ಎದೆ ನೋವು ಅಂತ ಪಟ್ಟಂತ ಬಿದ್ದೇ ಬಿಟ್ಲು ಕಣೋ. ಅಯ್ಯೋ ನಡೀರಿ ಅತ್ತೆ, ನೀವೆಲ್ಲೂ ಹೋಗ್ತಿಲ್ಲ, ನೀವೆಲ್ಲೂ ಹೋಗ್ಬಾರ್ದು. ನೀವು ನಮ್ಮ ಜೊತೆಲೇ ನಮ್ಮ ಮನೇಲೇ ಇರಬೇಕು. ಇದು ನಿಮ್ಮ ಮನೆ, ನೀವೆಲ್ಲೂ ಹೋಗ್ಬಾರ್ದು. ನಡೀರಿ ಒಳಗಡೆ. ಹೇಗಿದೆ ನನ್ನ ನಾಟಕ? ನಿಮ್ಮ ಎಲ್ಲರಿಗೂ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ.